Hi guys, welcome back to my channel. ಸೊ ಇದು ಲಾಸ್ಟ್ ವ್ಲಾಗಲ್ಲಿ ನೀವು ಬ್ಯಾಕ್ ಟು ಸ್ಕೂಲ್ ಪ್ರಿಪ್ರೇಷನ್ ವಿಡಿಯೋ ನೋಡಿದ್ರಿ. ಇದು ಫಸ್ಟ್ ಡೇ ಆಫ್ ಪ್ರಕುಲ್ ಸ್ಕೂಲು. ನನ್ನ ಮಗನಿಗೆ ಒಂದೇ ದಿನ ಸ್ಕೂಲ್ ಸ್ಟಾರ್ಟ್ ಏನಿಲ್ಲ. ಮೊದಲು ಪ್ರಕುಲ್ಗೆ ಶುರುವಾಗುತ್ತೆ, ಏನಕ್ಕಂದರೆ 4th ಕ್ಲಾಸ್ ಆಗಿರೋದ್ರಿಂದ. ಇನ್ನು ಲಶಿಕಾ ಇವಾಗ ನರ್ಸರಿ ಆಗಿರೋದ್ರಿಂದ ಅವಳಿಗೆ ನೆಕ್ಸ್ಟ್ ವೀಕ್ ಶುರುವಾಗುತ್ತೆ. ಹಾಗಾಗಿ ಇದು ಪ್ರಕುಲ್ಸ್ ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿರುತ್ತೆ, ನಂದೆಲ್ಲ ಪ್ರಿಪ್ರೇಷನ್ಸ್ ಹೇಗಿರುತ್ತೆ, ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ. ಒಂದು ವೀಟ್ ಬಿಸ್ಕೆಟ್ಸ್ ಕೂಡ ಮಾಡಿ ತೋರಿಸಿದ್ದೀನಿ. ಕಂಪ್ಲೀಟ್ ರೆಸಿಪಿನ ನೀವು ನೋಡ್ಬೋದು. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಇದ್ದು ಆ್ಯಸ್ ಯೂಶ್ವಲ್ ಅಮ್ಮಂದ್ರಿಗೆ ಸ್ಕೂಲ್ ಅಂದಿದ ತಕ್ಷಣವೇ ಏನು ತಿಂಡಿ ಕಳಿಸ್ಬೇಕು, ಬಾಕ್ಸಿಗೆ ಏನು ಸ್ನ್ಯಾಕ್ ಮಾಡಿ ಕಳಿಸ್ಬೇಕು ಅನ್ನೋದೇ ಇರುತ್ತೆ. ಸೊ ನಾನು ವ್ಲಾಗ್ಸ್ ಜೊತೆಗೆ ನಾನು ಲಂಚ್ ಬಾಕ್ಸ್ ರೆಸಿಪೀಸು ಹಾಗೆ ಸ್ನ್ಯಾಕ್ಸ್ ಎಲ್ಲ ಏನೆಲ್ಲ ಕೊಟ್ಟು ಕಳಿಸ್ತೀನಿ ಪ್ರತಿದಿನ ಅನ್ನೋದು ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಯಾವುದೇ ಒಂದು ವಿಡಿಯೋನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ನಾನು ಅಗಸೆ ಬೀಜ ತಂದಿದ್ದೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಅದು ಲೈಟಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ಫುಲ್ಲಿ ಕೂಲ್ ಆಗೋವರೆಗೂ ಬಿಟ್ಟಿದ್ದೆ. ಸೊ ಬಿಟ್ಟಾದಮೇಲೆ ಇದನ್ನು ನಾನು ಪೌಡರ್ ಮಾಡ್ಕೊಳ್ತೀನಿ. ಫೈನ್ ಪೌಡರ್, ಫುಲ್ಲು ಲೈಟ್ ವೈಟ್ ಪೌಡರ್ ಥರ ಆಗಿಬಿಡುತ್ತೆ ಅದು. ಆ ರೀತಿ ನೀವು ಫುಲ್ಲು ತಣ್ಣಗಾದ್ಮೇಲೆ ಮಾಡಿಕೊಂಡ್ರೆ ನಿಮಗೆ ಉದುದ್ರಾಗಿ ಪೌಡರ್ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಪ್ರಕುಲ್ಗೆ ಹೊಟ್ಟೆ ಅಪ್ಸೆಟ್ ಎಲ್ಲ ಇತ್ತು ಆವಾಗ, ಹಂಗಾಗಿ ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇವತ್ತು ಇಡ್ಲಿ ಕೂಡ ಮಾಡ್ತಾಯಿದ್ದೆ. ಇನ್ನು ಹೊಟ್ಟೆ ಅಪ್ಸೆಟ್ ಆಗಿರೋದ್ರಿಂದ ನೆನೆ ಹಾಕಿದ್ದೆ ಇಡ್ಲಿ ಎಲ್ಲ. ಸೊ ನಾಳೆಗೆ ಏನು ಬೇಕು ಪ್ರಿಪ್ರೇಷನ್ಸು ಹಿಂದಿನ ದಿನವೇ ಎಲ್ಲನೂ ರೆಡಿ ಆಗಿರಬೇಕು, ಇಲ್ಲಾಂದರೆ ನಿಜವಾಗ್ಲೂ ಆಗಲ್ಲ ಸ್ಕೂಲ್ಗೆ ಎಲ್ಲನೂ. ಏನಕ್ಕಂದರೆ ಅರ್ಲಿ ಮಾರ್ನಿಂಗ್ ಎಲ್ಲ ಸ್ಕೂಲ್ಸ್ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ನಮ್ಮ ಕಾಲದಲ್ಲೆಲ್ಲ ಆವಾಗ 10:30ಗೆ 10ಗೆ ಸ್ಕೂಲ್ ಸ್ಟಾರ್ಟ್ ಆಗೋದು, 4:30ಗೆಲ್ಲ ಬಿಡೋದು. ಸೊ ಇವಾಗ ಆ ಥರ ಇಲ್ಲ. ಕೆಲವು ಮಕ್ಳಿಗಂತೂ 6 ಗಂಟೆಗೆ 7ವರೆಗೆ. ಸ್ವಲ್ಪ ಬಚಾವ್ ನಾನು. ನನ್ನ ಮಗನ ಬಸ್ಸು 8ವರೆಗೆ ಬರುತ್ತೆ. ಆದ್ರೂ ನಿಜವಾಗ್ಲೂ ಟೈಮೇ ಸಾಕಾಗಲ್ಲ. ಇನ್ನೂ ಕೆಲವರು ಅರ್ಲಿನೇ ಇರುತ್ತೆ ಪಾಪ, ಅವರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಎಲ್ಲರಿಗೂ, ಎಲ್ಲ ಅಮ್ಮಂದ್ರಿಗೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಇನ್ನು ಮೊದಲು ಇಡ್ಲಿ ಹಿಟ್ಟೆಲ್ಲ ಹಾಕಿ ಇಡ್ಲಿ ರೆಡಿ ಮಾಡೋಣ, ಅದು ಅಷ್ಟೊತ್ತಿಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಇಡ್ತಾಯಿದ್ದೆ. ಇನ್ನು ಇದ್ರ ಜೊತೆಗೇ ಸಾಂಬಾರು ಚಟ್ನಿ ಎಲ್ಲ ಮಾಡಿಕೊಂಡ್ರೆ 2 ಕೆಲಸ ಬೇಗನೆ ಆಗೋಗುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೆ. ಇನ್ನು ಇವಾಗ ಮಳೆಗಾಲ ಶುರುವಾಯಿತು ಆಗಲೇ. ಇನ್ನು ಬಿಸಿ ನೀರಂತೂ ಕಂಪಲ್ಸರಿ. ಬೇಗ ಹುಷಾರು ತಪ್ಪೋದು ಎಲ್ಲ ಆಗ್ತಿರ್ತಾರೆ ಮಕ್ಕಳು, ಇಮ್ಯುನಿಟಿ ಕಡಿಮೆ ಇರೋದ್ರಿಂದ. ಹಾಗಾಗಿ ಪ್ರತಿದಿನ ಇನ್ನು ನೀರು ಕುದಿಸ್ತಾ ಇರ್ತೀನಿ. ಇದು ನೋಡಿ ಅಗಸೆ ಬೀಜದ್ದು ಪುಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತು. ಫುಲ್ಲು ಕೂಲ್ ಆದಮೇಲೆ ರುಬ್ಕೊಂಡ್ರೆ ಉದುದ್ರಾಗುತ್ತೆ. ಇನ್ನು ನೀವು ಪ್ರತಿದಿನ 1 ಲೋಟ ಉಗುರು ಬೆಚ್ಚಗೆ ಇರೋ ನೀರಿಗೆ 1 ಸ್ಪೂನಷ್ಟು ಅಗಸೆ ಬೀಜದ್ದು ಪೌಡರ್ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಹೇರ್ಸಿಗೆ, ಸ್ಕಿನ್ನಿಗೆ, ಹಾರ್ಟಿಗೆ, ಪ್ರತಿಯೊಂದು ಬಾಡಿ ಪಾರ್ಟ್ಸ್ಗೂ ತುಂಬ ಒಳ್ಳೆಯದು. ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ, ಹೊಸ ರೊಟೀನು. ಇನ್ನು ಆ್ಯಸ್ ಯೂಶ್ವಲ್ ಮಕ್ಕಳಿಗಂತೂ ನಾನು ಹಾಲಂತೂ ಕೊಡ್ತೀನಿ. ಬಿಕಾಸ್ ಆಫ್ ಕ್ಯಾಲ್ಶಿಯಮ್ ತುಂಬ ಇರುತ್ತೆ. ಕ್ಯಾಲ್ಶಿಯಮ್ ಮಕ್ಕಳಿಗೆ ಇರಲೇಬೇಕು. ಬೆಳೆಯೋ ಮಕ್ಕಳು ಹಾಲು, ಮೊಸರು, ಈ ಥರ ಡೈರಿ ಏನು ಪ್ರಾಡಕ್ಟ್ಸ್ ಇದೆ ಅದನ್ನು ತೊಗೋಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಅದ್ರ ಜೊತೆಗೇ ನಾನು ಕೂಡ ಅಗಸೆ ಬೀಜದ್ದು ಪೌಡಿ ಮಾಡ್ಕೊಂಡಿದ್ನಲ್ಲ, ಆ ನೀರನ್ನ ಕುಡಿತಾ ಇದ್ದೀನಿ. ಇದು ಬಿಟ್ಟರೆ ಇನ್ನೇನು ನಾನು ಬೆಳಗ್ಗೆ ಕುಡಿಯಲ್ಲ, ಡೈರೆಕ್ಟ್ ತಿಂಡಿನೇ ತಿನ್ಕೊಳ್ಳೋದು. ಇನ್ನು ಇದ್ರ ಜೊತೆಗೆ ಇಲ್ಲಿ ಸಾಂಬಾರಿಗೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸ್ವಲ್ಪ ಹಿಂದಿನ ದಿನವೇ ಕಡಲೆ ಬೀಜ ಕೂಡ ನಾನು ಹುರಿದಿಟ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ ಬೇಗನೆ ಚಟ್ನಿ ಆಗೋಗುತ್ತೆ. ಇಲ್ಲಿ ಟೊಮ್ಯಾಟೊ ಸಾಂಬಾರು ಮಾಡೋದಕ್ಕೆ ಇಡ್ಲಿಗೆ ನಾನು ಬೇಳೆ ಎಲ್ಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸಾಕು, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಇಲ್ಲಿ ಒಂದು ಕಡೆ ಇಡ್ಲಿ ಕೂಡ ಮುಗೀತು. ಸಾಂಬಾರೇನು ತೊಗೊಂಡೋಗಲ್ಲ ಪ್ರಕುಲ್, ಬರೀ ಚಟ್ನಿ ಇಡ್ಲಿ ಮಾತ್ರ ತೊಗೊಂಡೋಗ್ತಾನೆ. ಆ್ಯಂಡ್ ಇದು ಇವತ್ತು ಹಾಫ್ ಡೇ ಇರೋದ್ರಿಂದ ಏನಿಲ್ಲ, ಸ್ನ್ಯಾಕ್ಸ್ ಮಾತ್ರ ಕೊಟ್ಟು ಕಳಿಸ್ತೀನಿ. ಇನ್ನು ಬೇರೆ ದಿನ ಫುಲ್ ಡೇ ಇದ್ದಾಗ ಬರೀ ಇಡ್ಲಿ ಚಟ್ನಿ ಮಾತ್ರ ತೊಗೊಂಡೋಗ್ತಾನೆ. ಇನ್ನು ಈಗ ತಿನ್ನೋದಕ್ಕೆ ಒಂದು ಸ್ವಲ್ಪ ಇಡ್ಲಿ, ತುಪ್ಪ ಮತ್ತು ಚಟ್ನಿ ಹಾಕ್ಕೊಡ್ತಾ ಇದ್ದೀನಿ. ಈ ಥರ ಹೊಟ್ಟೆ ಸ್ಟೊಮಕ್ ಅಪ್ಸೆಟ್ ಆದಾಗ ಈ ಥರ ಹಬೇಲಿ ಬೇಯಿಸಿರೋ ಫುಡ್ ಕೊಟ್ಟರೆ ತುಂಬ ಒಳ್ಳೆಯದು. ಏನಕ್ಕಂದರೆ ಇದರಲ್ಲಿ ಆಯಿಲ್ ಅಂತೂ ಪೂರ್ತಿ ಇರೋದೇ ಇಲ್ಲ ಅಲ್ವಾ. ಹಾಗಾಗಿ ನಾನು ಗಂಜಿ, ಇಡ್ಲಿ ಈ ಥರದೇ ನಾನು ಪ್ರಿಫರ್ ಮಾಡ್ತಾ ಇರ್ತೀನಿ ತುಂಬ. ಹಾಗೆ ಇಲ್ಲಿ ನಾನು ಸಾಂಬಾರ್ ರೆಸಿಪಿನ ಕೂಡ ತೋರಿಸ್ತಾ ಇದ್ದೀನಿ. ಬದನೆಕಾಯಿಂದ ಮಾಡೋದು. ಇದಕ್ಕೆ ಮೊದಲು ರುಬ್ಕೋಬೇಕಾಗತ್ತೆ. ಶುಂಠಿ, ಬೆಳ್ಳುಳ್ಳಿ, ಸೋಂಪು ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಆಗಲೇ ಹೇಳ್ದಂಗೆ ಇವನ್ನೆಲ್ಲನೂ ಹಾಕ್ಕೊಂಡು, ಇದಕ್ಕೂ ಮುಂಚೆ ನೀವು ಬದನೆಕಾಯಿನ ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂತ ಅದನ್ನು ಕೂಡ ತೋರಿಸ್ತೀನಿ.
ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆಲ್ಲ ರೆಡಿ ಮಾಡಬೇಕಿತ್ತಲ್ವ, ವಾಟರ್ ಮೆಲನ್ ಕಟ್ ಮಾಡಿಡ್ತಾ ಇದ್ದೀನಿ. ಒಂದೇ ಬಾಕ್ಸ್ ಇರೋದ್ರಿಂದ ಸ್ನ್ಯಾಕ್ಸಿಗೆ ಸೊ ಫ್ರೂಟ್ಸೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಸ್ಟೊಮಕ್ ಅಪ್ಸೆಟ್ ಆಗಿರೋದ್ರಿಂದ ವಾಟರ್ ಫ್ರೂಟ್ ತಿಂದರೆ ತುಂಬಾ ಒಳ್ಳೇದಲ್ವ, ಹಾಗಾಗಿ ಇನ್ನು ಪ್ರತಿದಿನ ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ ಸ್ನ್ಯಾಕ್ ಐಟಮ್ಗೆ. ಇಲ್ಲ ಒಂದು ಮನೇಲಿ ಏನಾದರೂ ಈ ಥರ ಮಾಡಿದ್ದು ಸ್ನ್ಯಾಕ್ ಆಗಿರ್ಬೋದು, ಇಲ್ಲ ಅಂದರೆ ಈ ಥರ ಫ್ರೂಟ್ಸು, ಇಲ್ಲ ವೆಜಿಟೇಬಲ್ಸ್, ಇಲ್ಲಾಂದರೆ ಡ್ರೈ ಫ್ರೂಟ್ಸು, ಈ ಥರ ಕಂಪ್ಲೀಟ್ ಆಗೋಗುತ್ತೆ. ಇನ್ನು ಒಂದೇ ಬಾಕ್ಸ್ ಇರೋದ್ರಿಂದ ನನಗೆ ಒಂದು 2 ಡೇಸ್ ಟೆನ್ಷನ್ ಇಲ್ಲ ಅಷ್ಟೊಂದು. ಇನ್ನು ಒಂದು ಬಾಕ್ಸು, ಒಂದು ಕಾಯಿಸಿ ತಣ್ಣಗೆ ಮಾಡಿರೋವಂಥದ್ದು ನೀರು, ಒಂದು ನ್ಯಾಪ್ಕಿನ್ನು, ಸೊ ಇಷ್ಟೇ ಲಂಚ್ ಬಾಕ್ಸಲ್ಲಿ ಇರುತ್ತೆ. ಇನ್ನು ಇಷ್ಟು ದಿನ ಮಕ್ಕಳು ಮನೇಲಿದ್ದು ಇವಾಗ ಸಡನ್ನಾಗಿ ಸ್ಕೂಲಿಗೆ ಹೋಗ್ತಾರೆ ಅಂದರೆ ಅಮ್ಮಂದಿರಿಗೂ ಒಂಥರ ಬೇಜಾರಾಗೇ ಆಗುತ್ತೆ. ಇಷ್ಟು ದಿನ ಮನೇಲಿದ್ರಲ್ವ, ತಿನ್ಕೊಂಡು ಓಡಾಡಿಕೊಂಡು ಮಲ್ಕೊಂಡು ಆಟ ಆಡಿಕೊಂಡು ಅಂದ್ಬಿಟ್ಟು. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅವ್ರದ್ದೇ ಆದ ಒಂದು ಪ್ರೆಷರ್ ಅನ್ನೋದಿರುತ್ತೆ. ಸ್ಕೂಲಲ್ಲಿ ಓದಬೇಕು, ಹೋಮ್ವರ್ಕ್ ಬರೀಬೇಕು, ಹೋಗಬೇಕು, ಬೇಗ ಎದ್ದೊಳ್ಬೇಕು, ಬರಬೇಕು, ಮತ್ತೆ ಹೋಗಬೇಕು, ಈ ಥರದ್ದಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಸ್ಟೇಜಸ್ಸು ಕೂಡ ಮಕ್ಕಳು ನೋಡಲೇಬೇಕಲ್ವ. ಇನ್ನು ಪ್ರಕುಲ್ ಫಸ್ಟ್ ಡೇ ಸ್ವಲ್ಪ ಕಲರ್ ಡ್ರೆಸ್ ಇತ್ತು, ಸೊ ಹಂಗಾಗಿ ಕಲರ್ ಡ್ರೆಸ್ಸಲ್ಲೇ ಹಾಕಿ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇಯಿಂದ ಮಾಮೂಲಿ ಯೂನಿಫಾರ್ಮ್ ಇದ್ದೇ ಇರುತ್ತೆ. ಇನ್ನು ಬಸ್ ಕೂಡ ಮನೆ ಹತ್ರನೇ ಬರುತ್ತೆ, ಸೊ ಒಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇನ್ನು ನಾನು ಆಗಲೇ ಹೇಳ್ದಂಗೆ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಕಡಾಯಿನ ಇಟ್ಕೊಂಡು ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಬದನೆಕಾಯಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಆ ಕಡೆ ಈ ಕಡೆ ಒಂದು ನೋಡಿ, ಒಂದು ಸಲ ಆ ಕಡೆ ಅಡ್ಡಕ್ಕೆ ಸೀಳ್ಕೊಂಡು ಇನ್ನೊಂದು ಸೈಡ್ ಅಡ್ಡಕ್ಕೆ ಸೀಳ್ಕೊಂಡ್ರೆ ಈ ಥರ ಆಗುತ್ತೆ. ಇದು ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಪ್ಪಗಾಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಮುಚ್ಚಳ ಮುಚ್ಚಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆವಾಗ ಬೇಗ ಬೇಯುತ್ತೆ. ನೆಕ್ಸ್ಟ್ ಸಾಂಬಾರು ಮಾಡೋವಾಗ ಮತ್ತೆ ಬೇಯಿಸ್ಬೇಕು, ತುಂಬ ಬೇಯಬೇಕು ಅನ್ನೋ ನೆಸೆಸಿಟಿ ಏನಿರೋದಿಲ್ಲ. ಇದನ್ನು ಚೆನ್ನಾಗಿ ನಾನು ಬೇಯಿಸ್ಕೊಳ್ತೀನಿ. ಇನ್ನಾಗಲೇ ನಾನು ತೋರಿಸ್ತೆ ರುಬ್ಬೋದಕ್ಕೆ ಏನೇನು ರುಬ್ಕೋಬೇಕು ಅಂತ. ಅದನ್ನಿಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನೋಡಿ, ಇದು ಈ ಥರ ಕಪ್ಪಗಾದರೆ ಸಾಕು. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಈಗ ಅದೇ ಕಡಾಯಿಗೆ ಅದೇ ಎಣ್ಣೆನೇ ಸಾಕಾಗುತ್ತೆ. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಬೇಗ ಕೂಡ ಸಾಂಬಾರು ಕ್ವಿಕ್ಕಾಗಿ ಆಗೋಗುತ್ತೆ. ಚೆನ್ನಾಗಿ ಬದನೆಕಾಯಿ ಕೂಡ ಬೇಯುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಇನ್ನು ಇವಾಗ ಬಿರಿಯಾನಿ ಐಟಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ, ಇನ್ನು ಮರಾಠಿ ಮೊಗ್ಗು, ಅನಾನಸು, ಇದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಾದಮೇಲೆ ನಾನು ರುಬ್ಕೊಂಡಿರ್ತೀವಲ್ಲ, ನಾನು ಆಗಲೇ ತೋರಿಸ್ದೆ, ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರಬೇಕು. ಈಗ ಒಂದು ಸ್ವಲ್ಪ ನಾನು ಎಲ್ಲೂ ನಾವು ಮೆಣಸು ಆ ಥರದ್ದೇನು ಯೂಸ್ ಮಾಡಿಲ್ಲ, ಹಸಿಮೆಣಸಿನ್ಕಾಯಿ ಕೂಡ. ಇವಾಗ ನಾನು ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ. ಈಗ ನಾನು ಹಣ್ಣಾಗಿರೋಂಥ 2 ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದು. ಇದನ್ನು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡೋವಾಗಲೇ ಒಂದು ಘಮ್ ಅಂತ ಟೇಸ್ಟ್ ಬರ್ತಾ ಇರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಚಳಿ ಇದ್ದಾಗ ಈ ಥರ ಬದನೆಕಾಯ್ದು ಕರಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂದರೆ ಸೂಪರಾಗಿರುತ್ತೆ. ಇನ್ನು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ನಾನು ಅರಿಶಿನ ಹಾಕ್ಕೊಂಡೆ. ಒಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೋಂಪು, ಜೀರಿಗೆ ಮಿಕ್ಸ್ ಮಾಡಿ ರುಬ್ಕೊಂಡ್ರೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಅದು ಗ್ರೈಂಡ್ ಮಾಡ್ಕೊಳ್ಳೋವಾಗಲೇ ಇದಕ್ಕೆ ಇದೇ ಮೇನ್ ಬೇಸ್ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದಾದಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿವಾಗ ಡೈರೆಕ್ಟ್ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ತಿಳಿಬೇಕು ಇಲ್ಲ ಗಟ್ಟಿ ಬೇಕಾದ ಪ್ರಕಾರ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ಮೀಡಿಯಮ್ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ತಿಳಿನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮ್ ಗ್ರೇವಿ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಕುದಿಯುತ್ತೆ. ಇನ್ನು ಚೆನ್ನಾಗಿ ಕುದ್ದಾದಮೇಲೆ ಕೊನೆಗೆ ನಾವು ಬದನೆಕಾಯಿನ ಹಾಕ್ಕೊಂಡ್ರೆ ಮುಗೀತು, ಇನ್ನೇನಿಲ್ಲ, ಸಿಂಪಲ್ ತುಂಬಾ. ಇದಕ್ಕೆ ಮಸಾಲೆ ಎಲ್ಲ ಹಿಡಿಯೋವರೆಗೂ ಒಂದು 5-7 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನು ನೀರೆಲ್ಲನೂ ಮಸಾಲೆ ಇದೆಲ್ಲ ಹಾಕಿರ್ತೀವಲ್ಲ, ನಾವು ಯಾವುದೇ ಒಂದು ಧನಿಯಾ ಕೂಡ ಯೂಸ್ ಮಾಡಿರಲ್ಲ. ಇನ್ನು ಸಾಂಬಾರು ಮಾಡಿ ನಾನು ಕೂಡ ತಿಂಡಿ ತಿನ್ನೋಕ್ಕೆ ಶುರು ಮಾಡಿಕೊಂಡೆ. ರಶಿಕಾ ರೆಡಿನಾ? ಆಡು.
ನೋಡಿ, ಅವೆಲ್ಲ ಇಲ್ಲೇ ಇಡು, ಬಿದ್ದೋಗುತ್ತೆ. ಅಣ್ಣ ಎಲ್ಲಿ? ಕ್ರಿಕೆಟಾ? ಸ್ಕೂಲಿಗೆ ಹೋದ್ನಲ್ಲ ಅಣ್ಣ. ಸ್ಕೂಲಿಗೆ ಹೋದ? ನೀನೇ ನೋಡ್ದಲ್ಲ ಬಸ್ ಹತ್ತಿದ್ದು. ಬಸ್ ಹತ್ತಿದ್ದು ನೋಡ್ಲಿಲ್ವಾ ನೀನು? ನೋಡ್ಲಿಲ್ವಾ ಬಸ್ ಹತ್ತಿದ್ದು? ಬಸ್ ಹತ್ತಿಲ್ವಾ ನೀನು ನೋಡಿದ್ದು? ಇನ್ನು ನಮ್ಮ ಡಿಂಕುಗೆ ನಮ್ಮ ಮನೇಲಿ ಏನೇ ಒಂದು ಕರ್ಜಿಕಾಯಿ ಇಲ್ಲ ಒಬ್ಬಟ್ಟು ಕಡುಬು ಇಲ್ಲ ಚಕ್ಲಿ ಮಾಡಿದ್ರು ಅವನಿಗೂ ಒಂದು ಪೀಸ್ ಹಾಕಲೇಬೇಕು. ಇಲ್ಲ ನಾವು ತಿಂತಾ ಇದ್ರೆ ಹಾಗೆಯೇ ನೋಡ್ತಿರ್ತಾನೆ. ಅವ್ನಿಗೆ ಅದರಲ್ಲೂ ಈ ಥರ ಬೆಲ್ಲದಲ್ಲಿ ಮಾಡಿರೋದು ಕೊಡ್ತಾ ಇರ್ತೀನಿ, ಸಕ್ಕರೆದೆಲ್ಲ ಹಾಕೋದಿಲ್ಲ. ಇನ್ನು ಕರ್ಜಿಕಾಯಿಗೆಲ್ಲ ಬೆಲ್ಲನೇ ಯೂಸ್ ಮಾಡಿದ್ದೀವಿ, ಹಾಗಾಗಿ ಅದನ್ನು ಆರಾಮಾಗಿ ಕೊಡ್ತೀನಿ. ಅವನಿಗೆ ಸಖತ್ ಫೇವ್ರೇಟು. ಇನ್ನು ನಾನು ತಟ್ಟೆಗೆ ಹಾಕಿದರೆ ತೊಗೊಂಡೋಗಿ ಅವನು ಮ್ಯಾಟ್ ಮೇಲೇ ತಿನ್ನೋದು. ತಟ್ಟೆಯಲ್ಲಿ ಮಾತ್ರ ಅವ್ನು ತಿನ್ನೋದಕ್ಕೆ ಹೋಗಲ್ಲ, ಮ್ಯಾಟ್ ಮೇಲೆ ತರ್ತಾನೆ. ಸ್ಕೂಲ್ ಮುಗಿಸ್ಕೊಂಡು ಬಂದ? ಏನೇನು ಇವತ್ತು ಫುಲ್ ಆಟ ಅಷ್ಟೇ? ನಾಳೆಯಿಂದ? ಇವತ್ತು ಬ್ಯಾಗ್ಲೆಸ್ ಇತ್ತು, ನಾಳೆನೂ ಬ್ಯಾಗ್ಲೆಸ್ಸಾ? ಹಾಂ, ನಾಳೆ ಬ್ಯಾಗ್ಲೆಸ್ಸಾ? ಸೊ ಇದನ್ನು ಕೊಟ್ಟು ಕಳಿಸಿದ್ದಾರೆ ಫಸ್ಟ್ ಡೇ ಅಂದ್ಬಿಟ್ಟು. ಏನಿದು? ಐ ಹ್ಯಾವ್ ಅ ವಾಯ್ಸ್ ದಟ್ ಮ್ಯಾಟರ್ಸ್. ಹಿಂದೆಗಡೆ ಟೈಮ್ ಟೇಬಲ್ಲು ಇನ್ನೂ ಏನೂ ಅಲಾಟ್ ಮಾಡಿಲ್ಲ. ಇದನ್ನು ಕೊಟ್ಟು ಕಳಿಸಿದ್ದಾರೆ ಸ್ಟಾರ್ಟಿಂಗ್. ಎಲ್ಲರಿಗೂ ಕೊಟ್ಟರೆ ಇದು. ಇನ್ನು ಊಟ ಆದಮೇಲೆ ಲಶಿಕಾನ ಮಲಗಿಸ್ತೀನಿ. ಒನ್ ಟೈಮ್ ಮಾತ್ರ ಮಲಗಿಸ್ತೀನಿ, ಯಾಕಂದರೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಮತ್ತು ಅದೇ ಟೈಮ್ಗೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ಊಟ ಆಗಿದ ತಕ್ಷಣ ಮಲಗಿಸ್ತೀನಿ. ಅವಳಿಗೂ ಒಂಥರ ಅದೇ ರೊಟೀನೇ ಫಾಲೋ ಆಗುತ್ತೆ. ಇನ್ನು ಕ್ಲೈಮೇಟ್ ಕೂಡ ನೋಡಿ, ಮೋಡ ವಾತಾವರಣ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಥರ ಕ್ಲೌಡಿ ಕ್ಲೈಮೇಟ್, ಒಂದೊಂದ್ಸಲಿ ಬಿಸಿಲು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ನಾನಂತ ಈ ಕ್ಲೈಮೇಟ್ಗೆ. ಸೊ ಯಾರು ನೀವು ಕೂಡ ಈ ಥರ ಎಂಜಾಯ್ ಮಾಡ್ತಿದ್ದೀರ ಅಂತ ಹೇಳಿ. ನನಗೆ ಈ ಥರ ಎರಡೂ ಇರಬೇಕು, ಬಿಸಿಲು ಇರಬೇಕು ಒಂದಿನ, ಒಂಥರ ಕ್ಲೌಡಿ ಕ್ಲೈಮೇಟ್ ಇರಬೇಕು, ಇನ್ನೊಂದಿನ ಮಳೆ ಬರಬೇಕು. ಅವಾಗ ಸೂಪರಾಗಿರುತ್ತೆ, ಒಂಥರ ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಇನ್ನು ಸಂಜೆ ಹಾಲು ಕುಡಿಯೋಣ ಅಂದ್ಬಿಟ್ಟು ಸೊ ನೇಚರ್ ಗ್ರೀನರಿನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ನಾನು ಕೂಡ. ಫ್ರೆಂಡ್ಸ್, ಪೂಜೆ ಮಾಡಿದ್ದಾಯಿತು. ಈಗ ನೈಟ್ ಡಿನ್ನರ್ಗೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ ರೈಸ್ ಜೊತೆಗೆ ಬಾಯ್ಲ್ಡ್ ಎಗ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಯ್ ಮಾಡು ಲಶಿ, ಹಾಯ್ ಮಾಡು. ಸೊ ಈಗ ಹೆಂಗೆ ಅಂದರೆ ಸಂಜೆ ನಾನು ಬಿಟ್ಟು ಬರ್ತೀನಿ ಪ್ರಕುಲ್ನ ಕ್ರಿಕೆಟಿಗೆ. ಅಪ್ಪ ಸಂಜೆ ಕರ್ಕೊಂಡು ಬರ್ತಾರೆ, ಯಾಕಂದರೆ ನನಗೆ ಅಡುಗೆ ಕೆಲಸ ಅದು ಇದು ಇರುತ್ತಲ್ಲ, ಅದು ಹಂಗಾಗಿ ನಾನೇ ಬಿಟ್ಟು ಬರ್ತೀನಿ. ಸೊ ಅಪ್ಪ ಕರ್ಕೊಂಬರ್ತಾರೆ. ಎಗ್ ಖಾಲಿ ಆಗಿದೆ, ಮೊಟ್ಟೆ ಹೋಗಿ ತೊಗೊಂಬರ್ಬೇಕು. ಇನ್ನು ನಾಳೆನೂ ಹಾಫ್ ಡೇ ಇದೆ, ನಾಡಿದಿಂದ ಫುಲ್ ಡೇ ಇದೆ ಅಲ್ವಾ. ಇವತ್ತು ಬ್ಯಾಗ್ಲೆಸ್ ಇತ್ತು, ನಾಳೆಯಿಂದ ಜಸ್ಟ್ ಒಂದು ರಫ್ ನೋಟ್ ಬುಕ್ ಕಳಿಸಿ ಅಂತ ಹೇಳಿದ್ದಾರೆ. ಮತ್ತು ಟೈಮ್ ಟೇಬಲ್ ಎಲ್ಲ ಸ್ಟಾರ್ಟ್ ಆದಾಗ ಟೈಮ್ ಟೇಬಲ್ ಪ್ರಕಾರ ಇಟ್ಕೊಂಡು ಹೋಗಬೇಕು. ಇವತ್ತು ಒಂಚೂರು ಬೈಂಡ್ ಹಾಕೋದಿದೆ, ಟೆಕ್ಸ್ಟ್ ಬುಕ್ಸ್ಗೆಲ್ಲ ಹಾಕಿಲ್ಲ. ನೆನ್ನೆ ನೋಟ್ ಬುಕ್ಸ್ ಹಾಕಿದ್ದಾಯಿತು, ಇವತ್ತು ಟೆಕ್ಸ್ಟ್ ಬುಕ್ಸ್ಗೆ ಹಾಕಿಲ್ಲ. ಸೊ ಟೆಕ್ಸ್ಟ್ ಬುಕ್ಸ್ ಹಾಕಿದ್ರೆ ಇವತ್ತು ಮುಗ್ದೋಗುತ್ತೆ. ಇನ್ನು ನಮ್ಮ ಮೇಡಮ್ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಡೋದು ಬುಕ್ಸು, ಆವಾಗ ಅವ್ರಿಗೆ ಹಾಕಬೇಕು ಅಲ್ವಾ ಮೇಡಮ್? ಸ್ಕೂಲ್ಗೆ ಹೋಗ್ತೀಯಾ? ನೀ ಎಲ್ಲ ನಿಮ್ಮ ಫ್ರೆಂಡ್ ಥರ ಕಲ್ತಿದ್ಯಾ? ಆರ್ಯನ್ ಥರ ಹೋಗು ಹೋಗು ಅನ್ನೋದು ಹಾಂ, ಅವನ ಥರ ಕಲ್ತಿದ್ಯಾ? ಎಲ್ಲಿಗೆ ಹೋಗ್ಲಿ? ನಾನು ಮನೆಯಲ್ಲೇ ಇದ್ದೀನಲ್ವಾ. ಮೊಟ್ಟೆ ತಂದು ಎಗ್ ರೈಸ್ ಮಾಡಿಬಿಟ್ಟು ಬಾಯ್ಲ್ಡ್ ಎಗ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿನ ತೋರಿಸಿದ್ದೀನಿ, ಹಂಗಾಗಿ ರಿಪೀಟ್ ಮಾಡಲಿಲ್ಲ. ಇನ್ನು ವೀಟ್ ಬಿಸ್ಕೆಟ್ಸ್ ಮಾಡ್ತೀನಿ ಅಂತ ಹೇಳಿದೆ. ಇದಕ್ಕೆ ನಾನು 1 ಕಪ್ಪಷ್ಟು ನಾನು ಬೆಣ್ಣೆನ ತೊಗೊಳ್ತಾ ಇದ್ದೀನಿ.
ಸೊ ನೀವು ಬೇಕಿದ್ರೆ ಅರ್ಧ ಕಪ್ಪು ಈ ಥರ ಮೆಜರ್ಮೆಂಟ್ಸು ತೊಗೋಬೋದು. ಇನ್ನು 1 ಕಪ್ಪು ಬೆಣ್ಣೆಗೆ ನಾನು ಅರ್ಧ ಕಪ್ಪಷ್ಟು ಈ ಥರ ಶುಗರ್ ಪೌಡರ್ ಮಾಡಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ಬೇಗನೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಶುಗರ್ ಕರಗಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಎರಡೂ ಹೊಂದ್ಕೋಬೇಕು. 1 ಕಪ್ಪು ಬೆಣ್ಣೆ ಆದರೆ ಅರ್ಧ ಕಪ್ಪಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಅರ್ಧ ಕಪ್ಪು 1/4 ಕಪ್ಪು ಈ ಥರ ನೀವು ಮೆಜರ್ಮೆಂಟ್ಸಲ್ಲಿ ನೀವು ಫಾಲೋ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೀಟರಿಂದ. ನೋಡಿ ಈ ಥರ ಆಗುತ್ತೆ. ಸೊ ಇದಕ್ಕೆ ನಾನೀಗ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಹೆಲ್ತಿ ಅಂತಲೇ ಹೇಳ್ಬೋದು. ಗೋಧಿ ಹಿಟ್ಟೆಲ್ಲ ಯೂಸ್ ಮಾಡ್ತೀವಿ, ಬೆಣ್ಣೆ ಯೂಸ್ ಮಾಡ್ತೀವಿ. ಇನ್ನು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಜಜ್ಜಿಕೊಂಡು ಪುಡಿ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಚೆನ್ನಾಗಿ ಕೈಯಲ್ಲೇ ನಾವು ಚಪಾತಿ ಹಿಟ್ಟು ಹೇಗೆ ನಾವು ಕಲಿಸ್ಕೋತೀವಲ್ಲ ಅದೇ ರೀತಿಯೇ ಕಲಿಸ್ಕೋಬೇಕು. ಬೆಣ್ಣೆ ಶುಗರ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಆಗುತ್ತೆ. ಸೊ ಈ ಸ್ಟೇಜಿಗೆ ಬಂದಾಗ ನೋಡ್ಕೊಂಡು ಒಂದು ಸ್ವಲ್ಪ 1 ಇಲ್ಲ 3 ಟೇಬಲ್ ಸ್ಪೂನ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೆತ್ತಗೆ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮಾಮೂಲಿ ನಾವು ಚಪಾತಿ ಲಟ್ಸೋದಕ್ಕೆ ಹೇಗೆ ನಾವು ಡಫ್ ಪ್ರಿಪೇರ್ ಮಾಡ್ತೀವಲ್ಲ ಹಿಟ್ಟು, ಸೊ ಆ ಥರ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಈ ರೀತಿ ಸೇಮ್ ಚಪಾತಿ ಹಿಟ್ಟನ್ನ ನಾವು ಹೆಂಗೆ ಕಲಿಸ್ಕೋತೀವಲ್ಲ ಅದೇ ರೀತಿಯೇ ಕಲಿಸ್ಕೊಂಡು ಇಟ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಆಮೇಲೆ ನಾದ್ಕೊಂಡು ಲಟ್ಟಿಸ್ಬಿಟ್ಟು, ಒಂದು ಚಪಾತಿ ಥರ ಲಟ್ಟಿಸ್ಬಾರ್ದು, ತೋರಿಸ್ತೀನಿ ಅದನ್ನು ಕೂಡ ಹೇಗೆ ಲಟ್ಟಿಸೋದು ಅಂದ್ಬಿಟ್ಟು. ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡು ಆಮೇಲೆ ನಿಮಗೆ ಬೇಕಾಗಿರೋ ಶೇಪ್ನ ತೊಗೊಂಡು ಓವೆನಲ್ಲಿ ಬೇಕ್ ಮಾಡ್ಬೋದು, ಇಲ್ಲಾಂದರೆ ಕುಕ್ಕರಲ್ಲೂ ಕೂಡ ಪ್ರೀ ಹೀಟ್ ಮಾಡಿಬಿಟ್ಟು ಇಟ್ಕೋಬೋದು. ಇನ್ನು ಇದಾಗಿದೆ, ಇನ್ನೊಂದು ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ನಾನು ಈ ಥರ ಮೊದಲು ರೌಂಡಾಗಿ ಮಾಡಿಕೊಂಡು ಒಂದು ಮೀಡಿಯಮ್ ದಪ್ಪ ತಿಕ್ಕಿರಬೇಕು. ಬಿಸ್ಕೆಟ್ಸ್ ಎಲ್ಲ ಹೆಂಗಿರುತ್ತೆ ಆ ಸೈಜ್ ತಿಕ್ಕಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲಾದರೂ ಹೋಗೋವಾಗಲೂ ತಿನ್ನೋದಕ್ಕೆ ಜರ್ನಿಯಲ್ಲಿ ಚೆನ್ನಾಗಿರುತ್ತೆ. ಇನ್ನು ಮನೇಲಿ ಏನೂ ಇಲ್ಲ, ಒಳ್ಳೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದರೆ ಆವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇಷ್ಟು ತಿಕ್ನೆಸ್ ಇರಬೇಕಾಗತ್ತೆ. ಸೊ ಈ ಥರ ಲಟ್ಟಿಸ್ಕೊಂಡು ಈಗ ನನ್ನ ಹತ್ರ ಮಾಮೂಲಿ ಏನಾದರೂ ಒಂದು ಮುಚ್ಚಳ ಇರುತ್ತೆ, ಇಲ್ಲ ಗ್ಲಾಸ್ ಇರುತ್ತೆ, ಅದರಲ್ಲಿ ನಾನು ರೌಂಡ್ ಶೇಪಲ್ಲಿ ನಾನು ಶೇಪ್ಸ್ನ ಮಾಡ್ಕೊಳ್ತೀನಿ. ಇನ್ನು ನಿಮಗೆ ಬೇಕಿದ್ರೆ ಟ್ರಯಾಂಗಲ್ಲು, ಸ್ಕ್ವೇರು, ಈ ಥರ ನಿಮ್ಮ ಮನೇಲಿ ಯಾವ ಶೇಪ್ಸ್ ಇರುತ್ತೆ ಆ ಶೇಪ್ಸಲ್ಲಿ ನೀವು ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಆಮೇಲೆ ಉಳಿದಿರೋ ಪಾರ್ಟ್ನೆಲ್ಲ ತೆಗೆದು ಬಿಸ್ಕೆಟ್ಸ್ ಮಾತ್ರ ತೊಗೊಂಡು ಒಂದು ಕಡೆ ಇಟ್ಕೊಳ್ಳೋದು. ಮತ್ತು ಅದನ್ನು ನೆಕ್ಸ್ಟ್ ಹಿಟ್ಟಿಗೆ ಹಾಕಿ ಕಲಿಸ್ಕೊಂಡು ಲಟ್ಟಿಸ್ಕೊಂಡು ಮತ್ತೆ ಇದೇ ರೀತಿಯೇ ಪ್ರೊಸೀಜರ್ ಮಾಡಬೇಕು. ಅಷ್ಟು ಹಿಟ್ಟು ಕೂಡ ನೋಡಿ ಕ್ಲೀನಾಗಿ ಬರುತ್ತೆ ಈ ಥರ ತೆಗೆದ್ರೆ. ಸೊ ಗೋಧಿ ಹಿಟ್ಟು ಬೆಣ್ಣೆ ಯೂಸ್ ಮಾಡಿರ್ತೀವಿ, ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಆ್ಯಂಡ್ ಹಾಗೆ ಹೆಲ್ತಿ ಸ್ನ್ಯಾಕ್ ಕೂಡ. ನೋಡಿ ಈ ಥರ ಆಗುತ್ತೆ. ಸೊ ನಂದು ಚಿಕ್ಕದು ಮೋಲ್ಡ್ ಇರೋದ್ರಿಂದ ಒಂದು 2-3 ಶಿಫ್ಟ್ ಆಯಿತು ಓವೆನಲ್ಲಿ ಇಡೋದಕ್ಕೆ. ಇನ್ನು ಇದು ರೊಟೇಟ್ ಆಗುತ್ತೆ ಒಳಗಡೆ, ಸೊ ಹಾಗೆ ಇರೋದಿಲ್ಲ. ಸೊ ಹಾಗಾಗಿ ಈ ಥರದೇ ಮೋಲ್ಡ್ಸು ಟ್ರೇಸು ಯೂಸ್ ಮಾಡಬೇಕಾಗತ್ತೆ. ಇನ್ನು 160 ಡಿಗ್ರಿ 15 ಮಿನಿಟ್ಸು ಬೇಕ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಆಗುತ್ತೆ. ಸೊ ಪ್ರೀ ಹೀಟ್ ಮಾಡಿಬಿಟ್ಟು ಮತ್ತು 160 ಡಿಗ್ರಿ 15 ಮಿನಿಟ್ಸಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಆಸಮ್ ಆಗಿರುತ್ತೆ. ಮನೇಲಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಬೇರೆಯವ್ರು ನೋಡಿದಾಗ. ಈ ಥರ ಕ್ಲೀನಾಗಿ ಶೇಪ್ ಬಂದಿರೋದೆಲ್ಲ ಅನ್ಸೋದೇ ಇಲ್ಲ ನೋಡಿದಾಗ. ಇನ್ನು ಇದೆಲ್ಲ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಎತ್ತಿಟ್ಟೆ. ಇನ್ನು ಬುಕ್ಸ್ದೆಲ್ಲ ಬೈಂಡ್ ಹಾಕಿದ್ನಲ್ಲ, ಸೊ ಅದಷ್ಟು ಬುಕ್ಸು ನಮ್ಮ ಅಪ್ಪನೇ ಇದು ಮಾರ್ಬಲಲ್ಲಿ ಮಾಡಿಸಿರೋ ಅಂಥದ್ದು ಬುಕ್ಸು ಸ್ಟ್ಯಾಂಡಿಗೆ ಅಂತಲೇ, ಇಲ್ಲಾಂದರೆ ಮಕ್ಕಳು ಅಲ್ಲಿ ಇಲ್ಲಿ ಅಂತ ಎಸಿತಾನೇ ಇರ್ತಾರೆ. ಸೊ ಹಾಗಾಗಿ ಇದಕ್ಕೆ ಒಂದು ಸ್ಟ್ಯಾಂಡ್ ಇತ್ತು, ಪ್ರತಿಯೊಂದು ಕ್ಲೀನಾಗಿ ಜೋಡಿಸ್ಕೋಬೋದು. ಒಂದು ರ್ಯಾಕ್ ಪ್ರಕೃತಿಗೆ, ಒಂದು ರ್ಯಾಕ್ ಲಸಿಕಂಗೆ ಅಂದ್ಬಿಟ್ಟು. ಇನ್ನು ಬೇರೆವೆಲ್ಲ ಕೂಡ ಜೋಡಿಸ್ಕೋಬೋದು, ಸ್ಪೇಷಿಯಸ್ ಆಗಿದೆ. ಇನ್ನು ಮೇಲ್ಗಡೆ ಕೂಡ ಏನಾದರೂ ಒಂದು ಜೋಡಿಸ್ಕೋಬೋದು. ಸೊ ಹಾಗಾಗಿ ಬೈಂಡ್ ಎಲ್ಲ ನಾನು ಮಾಡಿಟ್ಟಿದ್ನಲ್ಲ, ಸೊ ಒಂದು ಕಡೆ ಹಳೆ ಬುಕ್ಸ್, ಒಂದು ಕಡೆ ಹೊಸ ಬುಕ್ಸ್ ಎಲ್ಲನೂ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಯಾವಾಗಾದರೂ ಮಕ್ಕಳು ಬೇಕು ಅಂದಾಗ ಕ್ಲೀನಾಗಿ ತೊಗೊಳಕ್ಕೂ ಕೂಡ ಅವ್ರಿಗೆ ಸಿಗುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಮಾರ್ಬಲ್ಸಲ್ಲಿ ಮಾಡಿಸಿರೋದು. ಇದಿಷ್ಟು ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೇ ನನ್ನ ಮಗದ್ದು. ಸೊ ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.